ಸರ್ ಆಂಟ್ರಪ್ರಿನರ್ಶಿಪ್ ಅನ್ನುವ ಮನೋಭಾವನೆ ಭಾರತದಿಂದ ಹೋಗಿದ್ದು ಯಾವಾಗ ಸರ್? ಸ್ವಂತಕ್ಕೇನೋ ಮಾಡ್ತೀನಿ ಎರಡು ಉದಾಹರಣೆ ಹೇಳ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ. ಒಂದು ಕ್ಲಾರಿಫಿಕೇಶನ್ ಏನು ಅಂತಂದ್ರೆ, ವಿಕ್ರಮ್ ಪಡ್ಕೆ ಅವ್ರು ಹೇಳಿದ್ರಲ್ಲ, ಶಿಕ್ಷಣದ ವಿಚಾರದಲ್ಲಿ ನನಗೆ ಸ್ವತಂತ್ರ ಬಂದ ನಂತರ, ಸಂವಿಧಾನದ ನಂತರ ನಮ್ಮ ಶಿಕ್ಷಣ, ಮೊದಲಿನ ಜ್ಞಾನ ಶಾಖೆಗಳು ಎಲ್ಲರಿಗೂ ಮುಕ್ತವಾಗಿತ್ತು ಅನ್ನೋದನ್ನ ಅವ್ರ ಪ್ರತಿಪಾದನೆಯನ್ನು ನಾನು ಭಾಗಶಃ ಮಾತ್ರ ಒಪ್ತೀನಿ, ಅದು ಸಂಪೂರ್ಣ ನಾನು ಒಪ್ಪೋದಿಲ್ಲ. ಅದು ನಮಗೆ ಸಂವಿಧಾನ ಬಂದ ಮೇಲೇ ಅದು ಎಲ್ಲರಿಗೂ ತೆರ್ಕೊಳ್ತು ಅನ್ನೋದನ್ನು ನಾನು ತುಂಬ ಪ್ರಾಂಜಲವಾಗಿ ನನ್ನ ಅಭಿಪ್ರಾಯ. ಆದರೆ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟು ಮುಂದುವರಿತೀನಿ ನಾನು. ಇನ್ನೊಂದು ಈ ಸಂಗತಿ ಏನು ಅಂತಂದರೆ, ಈ ಜೆನ್ಜಿ ಇದು ಮೆಂಟಾಲಿಟಿ ಬಗ್ಗೆ ನಾನು ಮಾತಾಡಬೇಕು. ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವಿದ್ಯಾರ್ಥಿ ಹುಡುಗನ ಜೊತೆ ನಾನು ಪ್ರಯಾಣ ಮಾಡ್ತಿದ್ದಾಗ ಹಲಸಿನ ಹಣ್ಣನ್ನು ಮಾರಾಟ ಮಾಡ್ತಾಯಿದ್ದೆ ರಸ್ತೆ. ಹಲಸಿನ ಹಣ್ಣು ತಿಂದಾಯಿತು, ರುಚಿ ಆಯಿತು. ಕಾರಲ್ಲಿ ಕೂತ ಮೇಲೆ ಈ ಹಲಸಿನ ಹಣ್ಣು ಫಸ್ಲು ಎಷ್ಟು ದಿವ್ಸಕ್ಕೆ ಬರುತ್ತೆ ಅಂತ ಅಂದ. ನಾನು ಹೇಳಿದೆ, ಅದು ಹಾಗೆ ಬರೋಕ್ಕೆ ಹರವೆ ಸೊಪ್ಪಲ್ಲಪ್ಪ, ಅದು ನೆಡಬೇಕು. ಈಗ ಕಸಿ ಗಿಡಗಳೆಲ್ಲ ಬಂದಿದೆ, ಕಸಿಗೆ ಗಿಡಗಳನ್ನು ನೆಟ್ಟರು ಮಿನಿಮಮ್ 5 ವರ್ಷ ತಗೊಳುತ್ತೆ ಅಂತ. 5 ವರ್ಷ ಅನ್ಬೇರೇಬಲ್ ಅಂದರೆ ಇದು. ನೆನ್ನೆ ನಿಮ್ಮ ಜೆನ್ಸಿಗೆ ಸಂಬಂಧಪಟ್ಟಂಥ ಹುಡುಗ ನನ್ನ ಹೊರಗಡೆನೇ ಇದ್ದಾನೆ. ಅವನು ಇನ್ನೊಬ್ಬ ಬೆಂಗಳೂರಿಗೆ ಬಂದು ಹೊಸ ಬದುಕನ್ನು ಕಟ್ಟಿಕೊಂಡಂತಹ ಒಬ್ಬ ಗೆಳೆಯ, ನಮ್ಮೂರಿನ ಸುದರ್ಶನ ಎನ್ನುವ ಉದ್ಯಮಿ. ಹೋಟೆಲ್ಗಳನ್ನ ಕಟ್ಟಿದ್ದಾನೆ, ಕಷ್ಟದಿಂದ ಬಂದಿದ್ದಾನೆ, ಶ್ರಮ ಹಾಕಿ ಒಳ್ಳೆಯ ಉದ್ಯಮಗಳನ್ನು ಕಟ್ಟಿದ್ದಾನೆ. ಅವನು ದಾರಿಲಿ ಬರ್ತಾ, ಏನ್ರೀ ಪೊಲಿಟಿಕ್ಸ್ ಎಲ್ಲ ಮಾಡ್ತೀರಿ ನೀವು, ಇವು ಲೀವ್ ಕಾಂಗ್ರೆಸ್ BJP ಜನತಾದಳ ಅದೆಲ್ಲ ಯಾವ್ದಾರ ಆಗಿರಿ, ಆ ಊರಿಗೆ ಏನಾದರೂ ಕೊಡಿ, ಮಲೆನಾಡಿಗೆ ಒಂದು ಬ್ರ್ಯಾಂಡ್ ಮಾಡಿ. ಆ ಜೀರಿಗೆ ಮೆಣಸಿಗೆ ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಾ ಡಿಮ್ಯಾಂಡ್? 1 kg ಜೀರಿಗೆ ಮೆಣಸಿಗೆ 1200 ರೂಪಾಯಿ. ಜೀರಿಗೆ ಮೆಣಸಿನ ಗಿಡಗಳನ್ನು ಅಲ್ಲಿ ರೋಗ ಬಂದಿರೋ ಅಡಿಕೆ ತೋಟದವರಿಗೆ ವಿತರಣೆ ಮಾಡಿರಿ, ನೀವೇ ಪರ್ಚೇಸ್ ಮಾಡಿರಿ. ಅಂದರೆ ಅವ್ನ ತಕ್ಷಣನೇ ಏನಂತಾನಂದರೆ, ಜೀರಿಗೆ ಮೆಣಸನ್ನು ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟಪಡಬೇಕು ಅಂದ. ನನಗೆ ಸ್ವಲ್ಪ ಹುಷಾರಿಲ್ಲದೆ ನಾನು ಕುತ್ಕೊಂಡಿದ್ದೆ ಕಾರಲ್ಲಿ. ಇಲ್ಲ, ನೀನು ಜೀರಿಗೆ ಮೆಣಸಿನ ಬುಡಕ್ಕೆ ಹೋಗಿ ಬಿಟ್ಟಾಗ ಕೈ ಒಡ್ಬಿಡಪ್ಪ, ಒಂದ್ರು ಅಂತ ಟೆಕ್ನಾಲಜಿ ಬರುತ್ತೆ ಅಂತ. ಇದು ಜೆನ್ಸಿ ಚೇಂಜ್ ಮಾಡ್ಕೋಬೇಕಿಲ್ಲಿ. ಜೆನ್ಸಿ ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಅಜಿತ್ ಸರ್ ಹೇಳಿರೋದು 100ಕ್ಕೆ 100 ಸರಿ ಇದೆ. ಅಮೆರಿಕದಲ್ಲೂ ಈ ಜನ್ರೇಷನ್ ಇದೆ. ಅಮೆರಿಕದ ಈ ಜನ್ರೇಷನ್ ಪ್ರೊಡಕ್ಟಿವ್ ಆಗಿ ಏನೇನೋ ಯೋಚನೆ ಮಾಡ್ತಾ ಇದೆ. ಏನೋ ಗೆರಟದ ಚಿಪ್ಪನ್ನು ಸೇಲ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಹೌದು, ಚಿಪ್ಪನ್ನು ಸೇಲ್ ಮಾಡ್ತಾ ಇದ್ದಾರೆ, ಜೀರಿಗೆ ಮೆಣಸು ಸೇಲ್ ಮಾಡ್ತಾ ಇದ್ದಾರೆ. ನಾನು ಆಮೇಲೆ ಸರ್ಚ್ ಮಾಡ್ತಾ ಬಂದೆ, ಅದನ್ನೆಲ್ಲ ಏನೇನೋ ಆಗ್ತಿದೆ. ಇದ್ರ ಬಗ್ಗೆ ಜೆನ್ಸಿ ನೋಡಲೇಬೇಕು. ಗದಗದಿಂದ ಬಂದ ಗೆಳೆಯರಿಗೆ ನಾನು ಹೇಳಿದೆ, ಅದು ರಾಜಕಾರಣಿಯಾಗಿ ನಾನು ಮಾತಾಡ್ತಾ ಇಲ್ಲ, ಗದಗದಲ್ಲಿ ನಿಮ್ಮ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ನಿಮ್ಮೊಬ್ಬರು ಶಾಸಕರಿಗೆ ಗದಗವನ್ನು 2030ಕ್ಕೆ ಕರ್ನಾಟಕದ ಕ್ರೀಡಾ ರಾಜಧಾನಿ ಮಾಡಬೇಕು ಅಂತ ಆಸೆ ಆಗಿದೆ. HK ಪಾಟೀಲ್ ನಾನು ಒಳ್ಳೇದಂತ ಹೇಳಿದೆ. ಅದಕ್ಕೆ ಗದಗದಲ್ಲಿ ಇದೇ ನಿಮ್ಮದು ಸಮಸ್ಯೆ. ಗದಗದಲ್ಲಿ ಎಷ್ಟು ಇಂಡೋರ್ ಸ್ಟೇಡಿಯಂಗಳು ಕಟ್ಟಿದ್ದಾರೆ ಅಂತ ನಾನು ನೋಡಿ ಬಂದಿದ್ದೀನಿ. ಕುಡಿಯೋಕ್ಕೆ ನೀರಿಲ್ಲದೆ ಇರೋದು ಜಗತ್ತಿನ ಸಮಸ್ಯೆ, ಅದು ಸತ್ಯನೇ. ಆದರೆ ಇದನ್ನು ಒಂದು ಸತಿಗೆ ನಿರಾಕರಿಸಿ ಬಿಡ್ತಕ್ಕಂಥ ಒಂದು ಶೈಲಿ ಇದೆಯಲ್ಲ, ಅದೇ ಅವ್ರ ವಯಸ್ಸಾದ ಹಿರಿಯನಿಗೆ ಅಲ್ಲಿ ಅದನ್ನು ಕ್ರೀಡಾ ರಾಜಧಾನಿ ಮಾಡಬೇಕು ಅಂತ ಕನಸು ಕಂಡಿದ್ದಾರೆ. ಇವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ ಅನ್ನೋದು ಸತ್ಯನೇ. ನೀರು ತರಬೇಕು, ನೀರೇ ಬೇರೆ, ಇಂಡೋರ್ ಸ್ಟೇಡಿಯಮ್ಸೇ ಬೇರೆ. ಇದನ್ನು ಗಮನಿಸಬೇಕು. ಅಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜನ್ನು ನಾನು ಹೊರಗಡೆಯವನಾಗಿ ನೋಡಿ ಬಂದಿದ್ದೀನಿ. ಹಾಗೆಯೇ ನಮಗೆ ಜೆನ್ಸಿಗೆ ಬೇಕಾಗಿರೋದು, ಉದಾಹರಣೆಗೆ ನಾವು ಒಲಿಂಪಿಕ್ಕಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸಿದ್ದೀವಿ ಅಲ್ವಾ? ಜೆನ್ಸಿ ಅದಕ್ಕೆ ಎಷ್ಟು ಶ್ರಮ ಹಾಕಲ್ಲ ಅದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಅವ್ರಿಗೆ ಸವಲತ್ತುಗಳನ್ನು ಒದಗಿಸುವಂಥ ರೀತಿಯ ವ್ಯವಸ್ಥೆಗಳು ಆಗಬೇಕು. ಕೊನೆ ಪಕ್ಷ ಜಿಲ್ಲಾ ಕೇಂದ್ರಗಳಲ್ಲಾದರೂ ಫುಲ್ ಎಕ್ವಿಪ್ಡ್ ಆದಂಥ, ನಾವು ವಿ ಆರ್ ಫೋಕಸಿಂಗ್ ಆನ್ ಜಿಮ್. ಆ ಜಿಮ್ಮಲ್ಲಿ ನಾವು ಒಲಿಂಪಿಕ್ ಗೆದ್ದು ಬರೋದಿಲ್ಲ, ಒಲಿಂಪಿಕ್ಕಿಗೆ ಬೇರೆ ಬೇಕು. ಅದಕ್ಕೆ ನಮ್ಮ ಜಿಲ್ಲಾ ಕೇಂದ್ರಗಳು, ಇಡೀ ದೇಶದ ಜಿಲ್ಲಾ ಕೇಂದ್ರಗಳು ಹೊರತಾಗಿವೆ. ಹಾಗಿಲ್ಲ. ಹಾಗಿರೋದೊಂದು ಉದಾಹರಣೆಯನ್ನು ನಾನು 6 ತಿಂಗಳ ಹಿಂದೆ ಕಂಡು ಬಂದಿರೋದು. 6 ತಿಂಗಳಿಂದ ಈಚೆಗೆ ಅವೆಲ್ಲ ಬಿದ್ದೋಗಿದ್ರೆ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಏನು ಪ್ರಾಬ್ಲಮ್ ಈಗ ಸರ್ ಹೇಳಿದ್ರು ಸರ್, ಎಲ್ಲ ಒಲಿಂಪಿಕ್ ಇದು ಮಾದರಿಗೆ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ ಸರ್. ನಮ್ಮ ಜಿಲ್ಲೆಯಾಗಿ 28-30 ವರ್ಷ ಆಗಿ ಬಂದು ಸರ್. ಇವತ್ತಿಗೆ 80 ವರ್ಷ ಆಯ್ತು ಸರ್ ಸ್ವತಂತ್ರ ಬಂದು. ಕುಡಿಯೋಕೆ ನೀರಿಲ್ಲ ರೀ ಸರ್ ನಮ್ಮ ಊರಾಗ. ಈಗ ನಾನೊಬ್ಬ ಲಾ ಸ್ಟೂಡೆಂಟ್ ಸರ್. ನಮ್ಮ ಊರೊಳಗೆ ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ ಅನ್ನೋದಕ್ಕೆ ಬೆಂಗಳೂರು ಮಟ್ಟ ಬಂದೀನಿ ಸರ್. ನಾನು LLB ಓದಕ್ಕೆ ಅಂತೇಳಿ. ಅಲ್ಲಿ ಅಕ್ಕಪಕ್ಕದ ಊರೊಳಗೆ ಕಾಲೇಜ್ ಇದ್ದರೂ ನಾನು ಎದಕ್ಕೆ ಬೆಂಗಳೂರಿಗೆ ಬಂದೀನಿ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಹುಡುಗರ ಜೊತೆ ನಂಗೆ ಕಾಂಪೀಟ್ ಮಾಡೋಕ್ಕಾಗೋಲ್ದು. ಆಗಲ್ಲಿ ನೀವು ಕೇಳಿದ್ರಿ, ಅಲ್ಲಿರೋ ಹುಡುಗರ ಜೊತೆ ಕಾಂಪೀಟ್ ಮಾಡೋಕೆ ಅಂದರೆ ಮೈಂಡ್ಸೆಟ್ ಆ ರೀತಿ ಬೆಳ್ಸಕ್ಕೆ ಕುಂದ್ಬಿಟ್ಟಾರಿ. ಈಗ ಅವ್ರು ಹೇಳಿದ್ರೆ ಯಾವುದೋ ಒಂದು ಕಾಲೇಜ್ ಅಂತಂತಂದ್ರೆ ನೀವು ಬಂದು ನೋಡ್ಬೋದು ರೀ. ನಮ್ಮ ಗದಗೊಳಗಿರೋ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಒಳಗೆ ಉಪನ್ಯಾಸಕರೇ ಇಲ್ಲ. 3 ತಿಂಗಳ ಮುಗಿಸ್ಬೇಕಾಗಿದ್ದು ಸಿಲೆಬಸ್ 2.5 ತಿಂಗಳು ಕಳೆದ್ರು ಒಂದು ಚಾಪ್ಟರ್ ಸಿಲೆಬಸ್ ಮುಗಿಸಿಲ್ಲ.
ಅವ್ರು ಹೇಳಿದ್ರೆ ಮೇ ಬಿ ಅವರು ಗದಗದ ಪಕ್ಕದಲ್ಲಿ ಇರ್ತಕ್ಕಂಥ ಹುಲ್ಕೋಟೆ ಅನ್ನೋ ಊರಿಗೆ ಹೋಗಿ ನೋಡಿರ್ಬೇಕು. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಐತಂದ್ರೆ ಇವೆಲ್ಲ ಎದಕ್ಕಂದ್ರೆ ಹೆಸರಿಗಷ್ಟ ಮಾಡ್ಕೊಂಡಾರಿ, ಹೊರಗೆ ಇಮೇಜ್ ತೋರಿಸೋ ಸಲುವಾಗಿ. ನೀವು ಬಂದು ನೋಡ್ಬೋದ್ರಿ, ಈ ಸತಿ ಬೆಲೆ ಬಂದಿಲ್ಲ, ಏನು ಬೆಳೆ ಬಂದಿಲ್ಲ, ಅದಕ್ಕೆ ಬಂದ್ರೆ ರೊಕ್ಕ ಸಿಗಂಗಿಲ್ಲ. ಆ ಬೆಳೆದಿದ್ದ ಬೆಳೆನ ನಾವು ಈ ಫಾರ್ಮರ್ಸ್ APMC ಆಯ್ತು ಮತ್ತು ಬೇರೆ ಬೇರೆ ಫಾರ್ಮರ್ಸ್ ಗೌರ್ಮೆಂಟ್ ಅಸೋಸಿಯೇಷನ್ ಅಧಿಕೃತ ಏನದಾವು ಅವ್ರು ಕಳಿಸೋ ರಿಪೋರ್ಟ್ ಪ್ರಕಾರ ನಮಗೆ ಬೆಳೆ ಹಾನಿನ ಕೊಡೋಂಗಿಲ್ಲ. ನೀವು ಅವ್ರು ಕಳಿಸೋ ಪ್ರಕಾರ ನೋಡ್ಕೊಂತ ಹೋದ್ರೆ ಅಂದ್ರೆ ನಮ್ಮ ಗದಗನ ಅತಿ ಹಿಂದುಳಿದವಾದಂಥ ಒಂದು ಪ್ರದೇಶ ಅಂತೇಳಿ ಘೋಷಣೆ ಮಾಡ್ಬೇಕು. ಕೂಡಲೇ ಅದಕ್ಕೆ ಬೆಳೆ ಪರಿಹಾರ ಕೊಡ್ಬೇಕು. ನಾವು ಜೆನ್ಜಿ ಅವ್ರು ಒಂದು ಕ್ಯಾಂಪೇನ್ ಮಾಡಾಕೊಂತೀವಿ ರೀ. ಈಗ ಒಂದು ತಿಂಗಳಲ್ಲಿ ನೀವು ನಿಮ್ಮ ರಿಪೋರ್ಟರ್ಸ್ ಅವರು ವರದಿ ಮಾಡ್ಯಾರ. ಅದೇನಂತಾರೆ ಅಂದ್ರೆ ನಾವು ಜಂಜಿಗಳು ಎಲ್ಲರೂ ಅದೀವಲ್ರಿ, ಇಲ್ಲಿ ಮಟ್ಟ ಏನಿಲ್ಲ ಅಂದ್ರೂ ಒಂದು 20,000 ಮಂದಿ ನಾವು ರಕ್ತ ತೆಗೆದು ಬರ್ಯಾಕೊಂತೀವಿ 4 ಉದ್ದೇಶ ಇಟ್ಕೊಂಡು. ಮೊದಲನೇ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಕುಡಿಯೋ ನೀರು ಕೊಡ್ರಿ ನಮಗೆ. ಎರಡನೇ ಬೇಡಿಕೆ ಬಂದು ನಮ್ಮ ಗದಗ ಏನಪ್ಪಾ ಅಂತಂತಂದ್ರೆ ಅತಿ ಆದಂಥ ನಮ್ದು ಏನಂದ್ರೆ ಬರ ಪ್ರದೇಶ. ಆ ಬರ ಪ್ರದೇಶನ ಕೂಡಲೇ ನೀವು ಅತ್ಯಂತ ಬರ ಪ್ರದೇಶ ಅಂತ ಘೋಷಣೆ ಮಾಡಿ ಕೂಡಲೇ ಅಲ್ಲಿಗೆ ಬರ ಪರಿಹಾರವನ್ನು ಕೊಡ್ಬೇಕು. ಮೂರನೇ ವಿಚಾರ ಬಂದುಬಿಟ್ಟು ಏನಪ್ಪ ಅಂತಂತಂದ್ರೆ ನಮ್ಮ ಗದಗಿಗೆ ಒಂದು ಚಲೋ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಕೊಡ್ಬೇಕು ಅನ್ನೋದು, ನಮ್ಗೆ ಯುವಕರಿಗೆ ಕನಿಷ್ಠ ಪಕ್ಷ ಒಂದು 10,000 ಜನಕ್ಕರ ಉದ್ಯೋಗ ಸೃಷ್ಟಿ ಆಗ್ಬೇಕು ಅನ್ನೋದು ಇವು ಉದ್ದೇಶಗಳನ್ನ ಇಟ್ಕೊಂಡು ನಾವು ರಕ್ತ ತೆಗೆದು ಕ್ಯಾಂಪೇನ್ ಮಾಡಾಕೊಂತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.